ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ಅವರು ಕೇರಳದ ಮುಖ್ಯಮಂತ್ರಿಯೋ ಕರ್ನಾಟಕದ ಮುಖ್ಯಮಂತ್ರಿಯೋ ಅನ್ನೋದನ್ನ ಕೇಳೋದಕ್ಕೆ ಬಯಸ್ತೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದೆ ಇರ್ತಕ್ಕಂಥ ಲಕ್ಷಾಂತರ ಜನ ಇದ್ದಾರೆ. ಆದ್ರೆ ಅವರಿಗೆ ಮನೆಗಳನ್ನ ಕೊಡಕ್ಕಾಗ್ತಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ. SC STಗಳಿಗೆ ಮನೆ ಇಲ್ಲದೆ ಇರ್ತಕ್ಕಂಥವ್ರಿಗೆ, ಜಮೀನ್ ಇಲ್ಲದೆ ಇರ್ತಕ್ಕಂಥವ್ರಿಗೆ ಅರ್ಧ ಎಕರೆ ಜಮೀನ್ ಕೊಡ್ತಾ ಇಲ್ಲ ಈ ಸರ್ಕಾರ. ಆದ್ರೆ ಕೇರಳದವರಿಗೆ ಏನೋ ಆನೆಗೆ ತೊಂದರೆ ಆಯ್ತು ಅಂತ ಹೇಳಿ ಕೇರಳದ ಜನತೆಗೆ ಅನುದಾನವನ್ನ ಕೊಡ್ತಾರೆ. ಅದೇ ರೀತಿನಲ್ಲಿ ವಯನಾಡಲ್ಲಿ ಆಗಿರ್ತಕ್ಕಂಥ ಏನು ಪರಿಸರದ ನಾಶಕ್ಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ಸ್ಪಂದನೆಯನ್ನ ಮಾಡಿ ಮನೆಯನ್ನ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಬೇಕಾದ್ರೆ ಜಾಗನೂ ಬೇಕಾದ್ರೆ ಕೇಳಿ ಜಾಗವನ್ನು ಕೂಡ ಕೊಡಿಸ್ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ನಿನ್ನೆ ಟ್ವೀಟ್ ಮಾಡಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಅದಕ್ಕೆ ನಾನು ಮುಖ್ಯಮಂತ್ರಿಗೆ ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ SC ST OBC ರೈತರು, ಮಹಿಳೆಯರು, ವಿದ್ಯಾರ್ಥಿಗಳು ಎಲ್ಲರೂ ಎಷ್ಟು ಬೇಡಿಕೆಗಳನ್ನ ಇಟ್ಟರು ಕೂಡ ನೀವು ಅವ್ರಿಗೆ ಸ್ಪಂದಿಸೋದಿಲ್ಲ. ಆದ್ರೆ ಕೇರಳದವ್ರಿಗೆ ಮಾತ್ರ ಯಾಕೆ ಇಷ್ಟೊಂದು ಬೇಗ ಸ್ಪಂದನೆ ಮಾಡ್ತೀರಿ? ಹಂಗಾದ್ರೆ ನೀವು ಪ್ರಿಯಾಂಕಾ ಗಾಂಧಿ ಹೇಳಿದ ತಕ್ಷಣನೇ ನೀವು ಸ್ಪಂದಿಸ್ತೀರಾ ಅಂತ ಆದ್ರೆ ನಮ್ಮ ಕರ್ನಾಟಕದ ಜನತೆಗೆ ಎಲ್ಲವನ್ನೂ ಕೂಡ ಹೇಳ್ತೀವಿ, ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸ್ಕೊಡಿ ಅಂತ ನಾವು ಪ್ರಿಯಾಂಕಾ ಗಾಂಧಿ ಅವರಿಗೆ ಕೈ ಮುಗಿದು ಕೇಳ್ಕೊಳ್ತಾರ. ಹಂಗಾದ್ರೆ ಕರ್ನಾಟಕದ ಜನ ನಮ್ಮ ಬೇಡಿಕೆಗಳು ಏನೇ ಈಡೇರಬೇಕು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಹೇಳಿದ್ರೆ ಮಾತ್ರ ಬೇಡಿಕೆಗಳು ಈಡೇರ್ತವೆ, ಪ್ರಿಯಾಂಕಾ ಗಾಂಧಿ ಹೇಳಿದ್ರೆ ಮಾತ್ರ ಕರ್ನಾಟಕದ ಬೇಡಿಕೆಗಳು ಈಡೇರ್ತವೆ, ಕೇರಳದಿಂದ ಬಂದ್ರೆ ಮಾತ್ರ ಬೇಡಿಕೆಗಳು ಈಡೇರ್ತವೆ ಅಂತ ಆದ್ರೆ ನಾವೆಲ್ಲ ಕೇರಳದಿಂದನೇ ಬೆರ್ತೀವಿ ಹಂಗಾದ್ರೆ ಬೇಡಿಕೆಗಳನ್ನ ಮಂಡಿಸೋದಕ್ಕೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಧೋರಣೆ ಇದೊಂದು ಅತ್ಯಂತ ಕರ್ನಾಟಕ ವಿರೋಧಿ ಧೋರಣೆಯಾಗಿದೆ. ಕೂಡಲೇ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ. ಒಂದನೇದು. ಎರಡನೇದು, ಮೊನ್ನೆ ದಿವಸ ಏನು ಲಿಂಗಾಯತರ ಮೇಲೆ ಲಾಠಿ ಚಾರ್ಜ್ ಆಗಿದೆ ಮತ್ತು ಅಮಾನುಷವಾಗಿ ಲಾಠಿ ಚಾರ್ಜ್ ಅಲ್ಲದೇನೆ 100 ಜನಕ್ಕೆ ಅರೆಸ್ಟ್ ಮಾಡಿ ಸ್ವಾಮೀಜಿಗಳನ್ನು ಅರೆಸ್ಟ್ ಮಾಡಿ ಒಂದ್ ರೀತಿ ಸ್ವಾಮೀಜಿಗೆ ಅಪಮಾನವನ್ನ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ. ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಸ್ವಾಮೀಜಿಗಳನ್ನು ಅರೆಸ್ಟ್ ಮಾಡೋದಿಲ್ಲ, ಅವ್ರ ಹತ್ರನೇ ಹೋಗ್ಬಿಟ್ಟು ಮುಖ್ಯಮಂತ್ರಿಯನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಮಾಡಬೇಕಾಗಿತ್ತು. ಆದ್ರೆ ಸ್ವಾಮೀಜಿಯನ್ನ ಬಿಟ್ಟು ಉಳಿದಿರ್ತಕ್ಕಂಥವ್ರು ಎಲ್ಲರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು, ದರ್ಪ ದೌರ್ಜನ್ಯವನ್ನ ಮಾಡಿರ್ತಕ್ಕಂಥದ್ದು ಇದು ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸ್ತಾ ಇದೆ. ಒಂದ್ ಕಡೆ ಅಲ್ಪಸಂಖ್ಯಾತರು ವಿಧಾನಸೌಧದ ಒಳಗಡೆ ಬಂದು ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನಕ್ಕೆ ಜಯವಾಗಲಿ ಅಂದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಲ್ಲ, ಅವ್ರ ಮೇಲೆ ಕೇಸ್ ಹಾಕಲ್ಲ. PFI SDPI ಇಂಥ ದೇಶದ್ರೋಹಿ ಸಂಘಟನೆಗಳ ಮೇಲಿದ್ದಂತ ಕೇಸ್ಗಳನ್ನ ತೆಗೆದಾಕ್ತೀರಿ. ಆದ್ರೆ ಬಸವಣ್ಣನ ಸಂಸ್ಕೃತಿಯಿಂದ ಬಂದಂತಹ ನಮ್ಮ ರಾಜ್ಯದ ಸಂಸ್ಕೃತಿ, ಶಿಕ್ಷಣ, ಧರ್ಮ, ಆಧ್ಯಾತ್ಮ ಇವುಗಳ ವಿಕಾಸವನ್ನ ಮಾಡ್ತಾ ಇರ್ತಕ್ಕಂಥ ಲಿಂಗಾಯತ್ ಸಮುದಾಯದ ಮೇಲೆ ಬರ್ಬರ ಲಾಠಿ ಚಾರ್ಜ್ ಮಾಡ್ತೀರಿ ಅಂತ ಹೇಳಿದ್ರೆ ಇದು ಸರ್ಕಾರದ ಸರ್ವಾಧಿಕಾರಿ ಧೋರಣೆಯಾಗಿದೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಕೂಡಲೇ ಇವತ್ತು ಎರಡೂ ಸದನದಲ್ಲಿ ಮುಖ್ಯಮಂತ್ರಿಗಳು ಕ್ಷಮೆಯನ್ನ ಯಾಚಿಸಬೇಕು ಅಂತೇಳಿ ಆಗ್ರಹ ಪಡಿಸ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.